ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಜೀವಂತಿಕಾ ವ್ರತದ ಬಗ್ಗೆ ತಿಳ್ಕೊಂಡ್ವಿ. ಶ್ರಾವಣ ಮಾಸದ ಪ್ರತಿಯೊಂದು ದಿನದಲ್ಲೂ ಒಂದೊಂದು ವ್ರತ ಇದೆ, ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಪಂಡಿತರೆ, ಈಗಾಗಲೇ ಜೀವಂತಿಕಾ ವ್ರತದ ಬಗ್ಗೆ ಹೇಳಿದ್ರಿ, ಶ್ರಾವಣ ಮಾಸದ 30 ದಿನ 30 ವ್ರತಗಳಿರುತ್ತೆ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿಯೂ ನಾಳೆ ದಿವಸ ಶೀಲಾ ಸಪ್ತಮಿ ಅಂತ ಹೇಳ್ತೇವೆ. ಅಂದರೆ ಹೆಣ್ಣಿನ ಜೀವನದಲ್ಲಿ ಶೀಲ ಅನ್ನೋದು ಮುಖ್ಯ, ನಡತೆ ಅಂತ ಹೇಳ್ತೇವೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಎಲ್ಲರಿಗೂ ಸುಶೀಲೆ ಅಂತ ಹೆಸರಿಡ್ತಿದ್ರು. ಅರ್ಥ ಏನು ಅಂದರೆ ಒಳ್ಳೆಯ ನಡತೆಯುವಂಥವಳು, ಶೀಲವನ್ನು ಯಾವಾಗಲೂ ಕೆಡಿಸೇದುಗಳು, ಶೀಲ ಹರಣ ಮಾಡ್ಕೊಳ್ಳದೇ ಇರುವಂತಹ ವ್ಯಕ್ತಿ ನಿಜವಾಗಿಯೂ ಸುಶೀಲ. ಅದರಿಂದ ಸುಶೀಲ ಅನ್ನುವಂಥ ಪದವೇ ಅನ್ವರ್ಥಕ ನಾಮ. ಜೀವನದಲ್ಲಿ ಎಷ್ಟು ಕಷ್ಟ ನಷ್ಟ ಸಮಸ್ಯೆ ತೊಂದರೆಗಳು ಬಂದರೂ ಸಹ ಚಾರಿತ್ರ್ಯವನ್ನು ಹರಣ ಮಾಡ್ಕೊಳ್ತಾ ಇಲ್ಲ. ಅದಕ್ಕಾಗಿ ಸತಿ ಸಾಧ್ವಿ ಪತಿವ್ರತ ಅಂತ ಹೇಳಿದ್ದಾರೆ. ಅವರಿಗೆ ಹೆಂಗಸರಿಗೆ ಸತಿ ಅಂತ ಹೇಳ್ತಾರೆ, ಸಾಧ್ವಿ ಅಂತ ಹೇಳ್ತಾರೆ, ಪರಮ ಪತಿವ್ರತೆ ಅಂತೆಲ್ಲ ಹೇಳ್ತಾರೆ. ಅಂತಹ ಮಹಾಪರಮ ಪತಿವ್ರತೆಯ ಆದವಳು ಆಚರಣೆ ಮಾಡುವಂಥ ಶೀಲಾ ಸಪ್ತಮಿ ವ್ರತ ನಾಳೆ. ಇನ್ನು ನಾಳೆಗೆ ಲಕ್ಷ್ಮೀಪ್ರದ ಶನಿವಾರ ದಿವಸದಿಂದ ಲಕ್ಷ್ಮೀನಾರಾಯಣರನ್ನು ಪೂಜೆ ಮಾಡುವಂಥದ್ದು, ಸಂಪತ್ತು ದಾರಿದ್ರ್ಯ ನಿವಾರಣೆ ಮಾಡುವಂಥ ಲಕ್ಷ್ಮೀಪ್ರದ ಶ್ರಾವಣ ಮತ್ತು ಶನಿವಾರ ದಿವಸ ನಾಳೆಗಿನ ವ್ರತ. ಹೀಗೆ ಭಾನುವಾರ ದಿವಸ ಇನ್ನೂ ಒಂದು ವಿಶೇಷ ವ್ರತ. ಸೋಮವಾರ ದಿವಸ ಪ್ರತಿಯೊಂದು ದಿವಸ ಶ್ರಾವಣ ಸೋಮವಾರ ಅನ್ನುವಂಥದ್ದು. ಮಂಗಳವಾರ ಅಂದರೆ ಬಂತು ಶ್ರಾವಣ ಮಂಗಳವಾರ, ಮಂಗಳಗೌರತಿ. ಎಲ್ಲ ಕಡೆಗೂ ಮಂಗಳಗೌರಿ ವ್ರತ. ಶ್ರಾವಣದಲ್ಲಿ 4-5 ಮಂಗಳವಾರ ಬಂದರೆ ಪ್ರತಿ ಮಂಗಳವಾರವೂ ಸಹ ಮಂಗಳವಾರ ವ್ರತವನ್ನು ಆಚರಣೆ ಮಾಡ್ತಾರೆ. ಬುಧವಾರ ಬಂದರೆ ಬುಧವಾರ ಮತ್ತು ಗುರುವಾರ 2 ದಿವಸ ಬಹಳಷ್ಟು ಪುರಾಣಾಂತರ್ಗತವೂ ಆಗಿರುವಂಥದ್ದು ಶ್ರೇಷ್ಠವಾದಂಥ ವ್ರತ ವಿಷ್ಣು. ಯಾಕೆಂದರೆ ವಿಷ್ಣು ಶಯನ ಮಾಡಿರುವಂಥದ್ದರಿಂದ ವಿಷ್ಣು ಶಯನದಲ್ಲಿರುವಂಥ ಅವನಿಗೆ ಬುಧ ಗುರು ವ್ರತ ಅಂತೇ ಒಂದು ವ್ರತ ಇದೆ. ಅದನ್ನು ನಾವು ಬುಧವಾರ ಗುರುವಾರ ದಿವಸ ಮುಂದಿನ ದಿವಸ ತಿಳಿಸೋಣ. ಒಟ್ಟಿನಲ್ಲಿ ಶ್ರಾವಣ ಮಾಸದ ಸಂಪೂರ್ಣ 30 ದಿವಸವೂ ಸಹ ಪ್ರತಿಯೊಬ್ಬ ಮಹಿಳೆಯರು ಮಹನೀಯರು, ಭಾಳಷ್ಟು ಜನರಿಗೆ ಪುರುಷರಿಗೆ ಇರ್ಬೋದು, ಬರೀ ಹೆಣ್ಮಕ್ಳಿಗೆ ಮಾತ್ರ ಸಂಬಂಧಪಟ್ಟಂಥ ವ್ರತ, ನಮಗೆ ಸಂಬಂಧ ಇಲ್ಲ. ಅಲ್ಲ, ಹೆಂಡತಿಯ ಜೊತೆಗೆ ನೀವು ಕುಳಿತು ಮಾಡಬೇಕು. ಮದುವೆ ಆದವರು ಬರೀ ಹೆಂಗಸರು ಮಾಡುವುದಲ್ಲ. ಆದ್ದರಿಂದ ನಿಮಗೆಲ್ಲರಿಗೂ ಅನುಕೂಲವಾಗುವಂಥ ವ್ರತವನ್ನು ಪ್ರತಿದಿನವೂ ತಿಳಿಸೋಣ. ಓಕೆ, ಈಗ ರಾಮನಗರದಿಂದ ಪವಿತ್ರ ಕರೆ ಮಾಡಿದ್ದಾರೆ. ಪವಿತ್ರ, ನಿಮ್ಮ ಪ್ರಶ್ನೆ ಏನು ಪಂಡಿತರನ್ನ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿ. ನಮ್ದು ಪ್ರಶ್ನೆ ಅಂತಂದ್ರೆ, ಇವಾಗ ನಮ್ಮ ಮನೇಲಿ ನಾವು ಅಂದ್ರೆ ಮಟನ್ ಆತರ ಮಾಡಿ ದೇವರಿಗೆ ಪೂಜೆಗೆ ಇಡ್ತಾರೆ. ಶನಿವಾರ, ಶ್ರಾವಣ ಶನಿವಾರ ಮಾಡ್ತಾರೆ. ಸರಿ. ಅದು ಮಾಡಬಾರ್ದು ಅಂದ್ರೆ ನಮ್ ತಾತ ಅವಾಗಿಂದ ಅದು ಬಂದ್ಬಿಟ್ಟಿದೆ. ಇವಾಗ ಅದನ್ನ ಮಾಡ್ಬೇಕಾ ಅಥವಾ ತೀಟು ಈಗ ದೇವರುಗಳಿಗೆ ನಾವು ಏನು ಆಹಾರ ತಿಂತೇವೋ ಆಹಾರವನ್ನು ಅಯ್ಯಯ್ಯ ತಿನ್ನುವಂಥ ಆಹಾರ ನೈವೇದ್ಯ ಮಾಡುವುದು ಸಂಪ್ರದಾಯ. ಆದರೆ ಮನೆಯೊಳಗಿನ ದೇವರಿಗೆ ಯಾವಾಗಲೂ ಮಠಾನು ಮಾಂಸಾಹಾರ ಮಾಡಬಾರ್ದು. ಹೊರಗಡೆಗೆ ಎಲ್ಲೋ ಮೊದಲೆಲ್ಲ ಕೋಳಿಯನ್ನು ಕುರಿಯನ್ನು ಕಡಿತಿದ್ವಿ. ಅದು ಎಲ್ಲಾದರೂ ದೇವಾಲಯಗಳಲ್ಲಿ ಅಥವಾ ಎಲ್ಲಾದರೂ ಬೀದಿಯಲ್ಲಿ ಮರದಡಿಗೆ ಕಟ್ಟೆಯ ಮೇಲೆ ಕಲ್ಲು ಮೇಲೆ ಅದನ್ನು ಮಾಡಿ ಹೊರಗಡೆಗೆ ಅದನ್ನು ನೈವೇದ್ಯ ಮಾಡ್ತಿದ್ರು. ಹಿಂದೆ ಕೆಲವು ಕಡೆಗಿದೆ, ಎಲ್ಲ ಕಡೆಗೂ ಹಳ್ಳಿಯಲ್ಲಿದೆ. ಶ್ರಾವಣ ಮಾಸದಲ್ಲಿ ಅಥವಾ ಈ ಆಷಾಢ ಮಾಸ ಶ್ರಾವಣ ಮಾಸ ವಿಶೇಷ ಗಡಿ ಪೂಜಾ ಅಂತ ಮಾಡ್ತಾರೆ. ಹಳ್ಳಿ ಕಡೆಯಲ್ಲಿ ಗಡಿಯಲ್ಲಿ ಆಯಾಯ ಗ್ರಾಮದ ಗಡಿಯಲ್ಲಿ ಈ ಬಲಿ ಭೋಗಗಳನ್ನು ಮಾಡ್ತಾರೆ. ಅದಕ್ಕೆಲ್ಲ ಮಾಂಸಾಹಾರಗಳನ್ನು, ಆ ಕತ್ತರಿಸಿದಂಥ ಕೋಳಿಯನ್ನು ಅಲ್ಲಿ ಕತ್ತರಿಸಿ ಅದನ್ನು ತಂದು ಮನೆಯಲ್ಲಿ ಆಹಾರ ರೂಪವಾಗಿ ಪ್ರಸಾದ, ಹೇಗೆ ನಾವು ದೇವರಿಗೆ ಅನ್ನ ಪಾಯಸವನ್ನು ಮಾಡಿ ನೈವೇದ್ಯ ಮಾಡ್ತೇವೆ, ಶುದ್ಧ ಶಾಕಾಹಾರಿಗಳು ನಾವು ತಿನ್ನುವಂಥ ಆಹಾರ ಮಾಡುವುದು ದೇವರಿಗೆ ನೈವೇದ್ಯ ಮಾಡ್ತೇವೆ. ಹಾಗೆ ಮಾಂಸಾಹಾರಿಗಳು ಅವರು ತಿನ್ನುವಂಥ ಮಾಂಸಾಹಾರವನ್ನು ದೇವರಿಗೆ ನೈವೇದ್ಯ ಮಾಡಿ ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡ್ತಾರೆ. ಇದು ಯಜ್ಞದಲ್ಲಿಯೂ ಸಹ ಇತ್ತು. ಯಜ್ಞ ಕಾಲದಲ್ಲಿ ಯಜ್ಞಕ್ಕೆ ಕತ್ತರಿಸಂಥ ಅಶ್ವಮೇಧ ಕುದುರೆಗಳನ್ನು ಕತ್ತರಿಸಿ ಅದರ ಹೋಮ ಮಾಡಿ ಅದರ ವಪೆಯನ್ನು ಪ್ರಸಾದ ರೂಪವಾಗಿ ಆ ಯಜ್ಞ ಮಾಡಿದಂಥ ಋಷಿಗಳು ತಿಂತಿದ್ರಂತೆ. ಹಾಗಾಗಿ ಮಾಂಸ ನಿಷೇಧ ಕಲಿಯುಗದಲ್ಲಿ ನಿಷೇಧ. ಕಲಿಯುಗದಲ್ಲಿ ಅಶ್ವಾಲಂಬಂ ಗವಾಲಂಬಂ ಪೈತ್ರಕೆ ಮಧುಮಾಂಸಕಂ ಸೋದರೇಣ ಸುತೋತ್ಪತ್ತಿ ಕಲವು ಪಂಚವಿವರ್ಜಯತೆ ಅಂತ ಹೇಳಿದೆ. ಹಾಗಾಗಿ ಕಲಿಯುಗದಲ್ಲಿ ನಿಷೇಧ ಇದೆ, ಮಾಡಬಾರ ಅಂತಿದೆ. ಇನ್ನು ನಿಮ್ಮ ಮನೆ ತಂದವರು ಮಾಡ್ಕೊಂಡು ಬಂದಿದ್ರು, ನಿಮಗೆ ಮಾಡಿ ಅಂತ ಅವರು ಆದೇಶ ಮಾಡದಿದ್ದರೆ ನೀವು ಮಾಡ್ಕೊಂಡು ಹೋಗಬೇಕು. ನಿಮ್ಮ ಮನಸ್ಸಿನಲ್ಲಿ ಮಾಡಬಾರುವಂಥ ಭಯ ಇದ್ದರೆ ಖಂಡಿತವಾಗಿಯೂ ಅದರಲ್ಲೂ ಮನೆಯಲ್ಲಿ ಮಾಡಿ ಮನೆ ದೇವರಿಗೆ ನೈವೇದ್ಯ ಮಾಡಬಾರ್ದು. ಮನೆ ದೇವರು ಅಂದರೆ ವಾಸ್ತು ದೇವರು, ಆಮೇಲೆ ಮನೆ ದೇವರು ಅಂತಂದರೆ ಲಕ್ಷ್ಮೀ ವೆಂಕಟೇಶ, ಧರ್ಮಸ್ಥಳ ಇತ್ಯಾದಿ ದೇವರು ಇರೋದ್ರಿಂದ ಅವರಿಗೆಲ್ಲ ಇದನ್ನು ನೈವೇದ್ಯ ಮಾಡಬಾರ್ದು. ಓಕೆ, ಈಗ ಬೆಂಗಳೂರಿಂದ ದೇವೇಂದ್ರ ಕರೆ ಮಾಡಿದ್ದಾರೆ. ದೇವೇಂದ್ರ, ನಿಮ್ಮ ಪ್ರಶ್ನೆ ಏನು? ಮೇಡಮ್, ನಾವು ಈ ಸಾರಿ ಈ ಶ್ರಾವಣ ಮಾಸದಲ್ಲಿ ಕಲಶನ ಇಟ್ಬಿಟ್ಟು ಲಕ್ಷ್ಮೀ ದೇವ್ರನ್ನ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ಬೇಕಂತಿದ್ದೀವಿ. ಓಕೆ, ಪಂಡಿತರು ಮಾತಾಡ್ತಾರೆ. ನೋಡಿ, ಹೇಳಿ ದೇವೇಂದ್ರ ಅವರೇ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಆಫೀಸ್ ಬಂದು ಮಲ್ಲೇಶ್ವರ ಮೀಟ್ ಮಾಡ್ಬೇಕು ಬರ್ತೀವಿ. ಅಂದ್ರೆ ಇವಾಗ ನಮ್ಗೆ ನಮ್ ಮಿಸಸ್ ಅವ್ರಿಗೆ ಏನ್ ಡೌಟ್ ಅಂದ್ರೆ, ಫಸ್ಟ್ ಟೈಮ್ ನಾವು ಕಲಶನ ಇಟ್ಬಿಟ್ಟು ಲಕ್ಷ್ಮೀ ದೇವ್ರನ್ನ ಇಟ್ಬಿಟ್ಟು ಪೂಜೆ ಮಾಡ್ಬೇಕು ಈ ಶ್ರಾವಣದಲ್ಲಿ ಅಂದ್ಬಿಟ್ಟು ಯೋಚನೆ ಮಾಡಿದೀವಿ. ಮಾತ್ರ ಮಾಡ್ಬೋದಾ ಇಲ್ಲ ಅದು ಎಲ್ಲ ತಿಳ್ಕೊಂಡು ಮಾಡ್ಬೇಕಾಗ್ತದೆ? ಇಲ್ಲ, ನೀವು ಏನು ನಿತ್ಯ ಕರ್ಮ ಅಂತಿದೆ, ನೈಮಿತ್ತಿಕ ಕರ್ಮ ಅಂತಿದೆ, ಕಾಮ್ಯಕ ಕರ್ಮ ಅಂತಿದೆ, ಪೌಷ್ಟಿಕ ಕರ್ಮ ಅಂತಿದೆ. 4 ಥರ ಇದೆ. ಹಾಗಾಗಿ ನಿತ್ಯದ ಊಟ, ವಿಶೇಷದ ಊಟ, ಮದುವೆ ಊಟ, ಅಪರದ ಊಟ ಅಂತ ಹೆಂಗೆ ಮಾಡ್ತೇವೆ ಹಾಗೆ ಭೋಜನದಲ್ಲಿ 4 ಥರ ಇದ್ದಾಗೆ ಇದು ನಿತ್ಯ ಕರ್ಮ ಅಂತ. ಈ ಶ್ರಾವಣದಲ್ಲಿ ಪ್ರತಿ ವರ್ಷ ನೀವು ಮಾಡ್ಕೊಬಂದಂಥದ್ದನ್ನು
ಯಾವುದನ್ನು ಮಾಡಲಿಕ್ಕೆ ಯಾವ ಧರ್ಮಶಾಸ್ತ್ರವೂ ನಿಷೇಧ ಮಾಡೋದಿಲ್ಲ. ಇದು ನಿತ್ಯ ಕರ್ಮ. ಕಲಶವನ್ನಿಟ್ಟು ಪೂಜೆ ಮಾಡುವಂತಹದ್ದು ದೇವರಿಗೆ. ಇವತ್ತು ಕಲಶವನ್ನು ಯಾಕೆ ಇಟ್ಟು ಪೂಜೆ ಮಾಡ್ತೇವೆ ಅಂದರೆ ದೇವಸ್ಥಾನಕ್ಕೆ ಹೋದರೆ ಮೂರ್ತಿ ಇರುತ್ತೆ. ಹಾಗೆ ಇನ್ನು ಕೆಲವು ಕಡೆಯಲ್ಲಿ ಮನೆಯಲ್ಲಿ ಸಣ್ಣ ಸಣ್ಣ ಮೂರ್ತಿ ವಿಗ್ರಹ ಇಟ್ಟು ಪೂಜೆ ಮಾಡ್ತಾರೆ. ಇನ್ನು ಕೆಲವು ಕಡೆಯಲ್ಲಿ ಮೂರ್ತಿ ಇರೋದಿಲ್ಲ, ಫೋಟೋ ಇಟ್ಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಪೂಜೆಗಾಗಿ ನಮಗೆ ಪ್ರತೀಕವಾಗಿ ಕಲಶ ಇಟ್ಕೊಳ್ಳೋದು. ಹಾಗಾಗಿ ಶ್ರಾವಣ ಮಾಸದಲ್ಲಿ ನೀವು ಮಾಡುವಂಥ ಕಲಶ ಪೂಜೆಯನ್ನು ಬಿಡುವುದು ಬೇಡ. ಆ ವ್ರತ ಲೋಪಗಳು ಅಂತ ಬರ್ತದೆ. ವ್ರತಾಚರಣೆಗಳನ್ನು ಮಾಡ್ತಾ ಬಂದಿದ್ದರೆ ಬಿಟ್ಟರೆ ಲೋಪ. ಹೊಸದಾಗಿ ಆಚರಣೆ ಮಾಡಬಾರ್ದು. ಯಾವುದು ನಾವು ಮಾಡ್ತಾ ಬಂದಿದ್ದೇವೋ ಅದನ್ನು ನಡೆಸ್ಕೊಂಡು ಹೋದರೆ ಖಂಡಿತ ಒಳ್ಳೆಯದು. ಮುಂದುವರಿಸಿ, ಒಳ್ಳೆಯದಾಗಲಿ. ಈಗ ಮೈಸೂರಿಂದ ಮಂಜುಳಾ ಕರೆ ಮಾಡ್ತಾರೆ. ಮಂಜುಳಾ, ನಿಮ್ಮ ಪ್ರಶ್ನೆ ಏನು ಪಂಡಿತರನ್ನ ಕೇಳಿ. ಹಲೋ ಮೇಡಮ್. ನಿಮ್ಮ ಪ್ರಶ್ನೆ ಏನು ಮಂಜುಳಾ? ಏನಿಲ್ಲ, ನಮ್ಮ ಹುಡುಗಿಗೆ ಈಗ ಮದುವೆ ಆಯ್ತು. ಮೊದಲನೇ ವರ್ಷ ಮಂಗಳಗೌರಿ ವ್ರತ ಮಾಡ್ಬೇಕಲ್ಲ. ಮೊದಲೇ ವಾರ ಮಾಡಕ್ಕಾಗ್ಲಿಲ್ಲ, ಪುರುಡಾಯ್ತು, ಮಗು ಆಯ್ತು ಅಂದ್ಬಿಟ್ಟು ಎರಡನೇ ವಾರದಿಂದ ಮಾಡುವುದ ನಾಳೆದಿಂದ ಅಂತ. ಖಂಡಿತ ಮಾಡ್ಬೋದು. ಯಾಕಂತಂದರೆ ಹೆಂಗಸರಿಗೆ ಅವರೇ ವೈಯಕ್ತಿಕವಾದ ಸಮಸ್ಯೆಗಳಿರುತ್ತೆ. ಶ್ರಾವಣ ಮಾಸ ಬರ್ತಾ ಇರ್ತದೆ, ವಾರಗಳು ಬರ್ತಾ ಇರ್ತದೆ. ಆ ವೈಯಕ್ತಿಕ ಸಮಸ್ಯೆಗಳಿಗೆ ಯಾರ ಹತ್ರ ತಡೆ ಹಾಕ್ಲಿಕ್ಕಾಗೋದಿಲ್ಲ. ಆದ್ದರಿಂದ ನೋಡಿ, ಅವ್ರಿಗೆ ಡಿಲಿವರಿ ಆಗಿರ್ಬೋದು ಅಥವಾ ಅವರಿಗೆ ಇನ್ನು ಬೇರೆ ಯಾವುದೇ ರೀತಿ ತೊಂದರೆ ಆಗಿರ್ಬೋದು, ಅವರ ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು, ಆಗ ಭಗವಂತನಿಗೂ ಅದು ಅರ್ಥ ಆಗತ್ತೆ. ಆ ಕಾರ್ಯವನ್ನು ಕೊಟ್ಟವಳು ಯಾರು? ಪಾರ್ವತಿ. ಭಗವತಿ ನಿಮಗೆಲ್ಲರಿಗೂ ಆ ಒಂದು ತೊಂದರೆಗಳನ್ನು ಕೊಟ್ಟವಳು. ಆದ್ದರಿಂದ ವೈಯಕ್ತಿಕವಾಗಿ ತೊಂದರೆ ಆಗಿರಲಿ, ಯಾವುದೇ ಸೂತಕಾದಿಗಳು ಬಂದಿರಲಿ, ಆಗ ಮೊದಲನೇ ವಾರದಲ್ಲಿ ನಿಮಗೆ ತೊಂದರೆ ಆಯಿತು ಅಂತಾದರೆ ಎರಡನೇ ವಾರ ಮಾಡಲಿಕ್ಕೆ ಅಡ್ಡಿಲ್ಲ. ನೀವು ನಾಳೆ ಮುಂದೆ ಬರುವಂಥ ಮಂಗಳವಾರ ಪ್ರಾರಂಭ ಮಾಡಿ. ಹಾಗೆ 5 ವರ್ಷ ತಪ್ಪದೇ ಮಾಡಿ. 5 ವರ್ಷ ಮಾಡಿದ್ರೆ ಆ ಮಂಗಳಗೌರಿ ವ್ರತ ಪರಿಪೂರ್ಣವಾಗ್ತದೆ. ಕೊನೆಯಲ್ಲಿ ಉದ್ಯಾಪನೆ ಮಾಡಿ. ಈಗ ಕೊಪ್ಪಳದಿಂದ ಶರತ್ ಕರೆ ಮಾಡಿದ್ದಾರೆ. ಶರತ್, ನಿಮ್ಮ ಪ್ರಶ್ನೆ ಏನು ಪಂಡಿತರನ್ನ ಕೇಳಿ. ಹಲೋ, ಹೇಳಿ. ಶರತ್, ಮಾತಾಡೋದಕ್ಕೆ ಮುಂಚೆ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲ ಕಾಲ್ ಕಟ್ ಆಗತ್ತಪ್ಪ. ಹೌದು ಮೇಡಮ್. ಹಲೋ, ಹೇಳಿ. ಇದು ಆರಾಧನೆ ಮಾಡ್ಬೋದನ್ರಿ? ಈಗ ಕೇಳ್ತಾ ಇಲ್ಲ, ಗಟ್ಟಿಯಾಗಿ ಹೇಳಿ. ದುರ್ಗಾದೇವಿನ ಆರಾಧನೆ ಮಾಡ್ಬೋದಾ ಶ್ರಾವಣ ಮಾಸ? ಹಾಂ, ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ಬೋದು. ದುರ್ಗಾ ಅಂದರೆ ನಮಗೆ ಸಂಕಟ ಬಂದಾಗ ರಕ್ಷಣೆ ಮಾಡುವಳು ದುರ್ಗಿ ಅಂತ ಕರೆದಿದ್ದಾರೆ. ದುರ್ಗಾನೂ ಒಂದೇ, ಈಶ್ವರನೂ ಒಂದೇ. ಈ ಪ್ರಕೃತಿ ಮತ್ತು ಪುರುಷರಲ್ಲಿ ಭೇದ ಇಲ್ಲ. ನಮ್ಮ ಮನುಷ್ಯರಲ್ಲಿ ಮಾತ್ರ ಹೆಣ್ಣು ಗಂಡು ಭೇದ. ದುರ್ಗಿಯೇ ತಾನೇ ಏನು ಮಾಡಿದ್ದಾಳೆ ಅಂತಂದರೆ ಸಪ್ತಶತಿಯಲ್ಲಿ ಬರ್ತದೆ. ಅಹಂ ರುದ್ರೇಭಿ ಅನ್ನುವಂಥ ಮಂತ್ರದಲ್ಲಿ ದೇವಿ ಸೂಕ್ತದಲ್ಲಿ ಬರ್ತದೆ. ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮ ದ್ವಿಶೇಷರವೇ ಹಂತವಾವು ಅಂತ. ದುರ್ಗಿ ಅಂದರೆ ನಾವು ಕರೆಯುವುದು ದುರ್ಗಿ ಅಂತ. ಅವಳು ರುದ್ರನೇ, ಈಶ್ವರನ ಸ್ವರೂಪಳು. ಹಾಗಾಗಿ ಅವಳು ಗಂಡು ಹೌದು, ಹೆಣ್ಣು ಹೌದು. ಈ ಶ್ರಾವಣ ಮಾಸದಲ್ಲಿ ದುರ್ಗಾರಾಧನೆ ಮಾಡಿದ್ರೆ, ದುರ್ಗಾ ಅಂದರೆ ಮನುಷ್ಯನಿಗೆ ಬರುವಂಥ ಕಷ್ಟ, ದುರಿತ ಅಂತ ಹೇಳ್ತೇವೆ. ಹಾಗಾಗಿ ಎಲ್ಲ ದುರಿತವನ್ನು ದೂರ ಮಾಡ್ತಾಳೆ. ಅದರಿಂದ ಶ್ರಾವಣ ಮಾಸದಲ್ಲಿ ಆಯಾಯ ವಾರ, ಮಂಗಳವಾರ, ಶುಕ್ರವಾರ, ಅಷ್ಟಮಿ, ಚತುರ್ದಶಿ ಇಂಥ ದಿವಸ ದುರ್ಗಾರಾಧನೆಯ ವ್ರತವೇ ವಿಶೇಷ ಇದೆ. ಖಂಡಿತವಾಗಿಯೂ ಮಾಡಬಹುದು. ಈಗ ಯಾದಗಿರಿಯಿಂದ ಅನಿತಾ ಕರೆ ಮಾಡಿದ್ದಾರೆ. ಅನಿತಾ, ನಿಮ್ಮ ಪ್ರಶ್ನೆ ಏನು ಪಂಡಿತರನ್ನ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಅಮ್ಮ. ವರಮಹಾಲಕ್ಷ್ಮಿ ಪೂಜೆ ಹಿಂದಿನ ಕಾಲದಿಂದ ಇಲ್ಲ ಗುರುಜಿ ನಮ್ಮ ಮನೆಯಲ್ಲಿ, ಇವಾಗ ಮಾಡ್ಬೋದಾ? ಖಂಡಿತ. ಇದು ವರಮಹಾಲಕ್ಷ್ಮಿ ಪೂಜೆ ಅನ್ನೋದು ಇತ್ತೀಚಿನ ಕಾಲದಲ್ಲಿ ಬೆಂಗಳೂರಂಥ ಮಹಾನಗರದಲ್ಲೇ ಹುಟ್ಟುಕೊಂಡಿದೆ. ಹಳೆಯ ಕಾಲದಲ್ಲಿ ನೀವು ನಮ್ಮ ಹಳ್ಳಿ ಕಡೆಗೆ ಬಂದರೆ, ನಮ್ಮ ಕಾರವಾರ ಜಿಲ್ಲೆಯಲ್ಲಿ ಒಂದು ಮನೆಯಲ್ಲೂ ಮಾಡೋದಿಲ್ಲ. ಯಾಕಂದ್ರೆ ನಾವು ಇಷ್ಟು ವರ್ಷ ಅದನ್ನು ಕೇಳಿಲ್ಲ, ನೋಡಿಲ್ಲ. ಆ ಪುಸ್ತಕದಲ್ಲಿತ್ತು. ಅದು ದೈಶಿಕ ಅಂತ ಹೇಳ್ತೇವೆ. ಒಂದೊಂದು ಭಾಗದಲ್ಲಿ ಅದು ಎಲ್ಲೋ ತಮಿಳುನಾಡಿನಲ್ಲೋ, ಆಂಧ್ರದಲ್ಲೋ, ತೆಲುಗು ದೇಶದಲ್ಲೋ ಎಲ್ಲೋ ಒಂದು ಕಡೆಗೆ ಅದು ನಡೀತಾ ಇತ್ತು. ಇತ್ತೀಚಿನ ಕಾಲದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಎಲ್ಲ ಸಮುದಾಯವೂ ಸೇರಿದ್ದಾರೆ. ಸೇರಿದಾಗ ಒಂದು ನೆರೆಮನೆಯಲ್ಲಿ ತಮಿಳಿನವರು ಮಾಡಿದ್ರೆ, ಪಕ್ಕದ ಮನೆಯಲ್ಲಿ ಆಂಧ್ರದವ್ರು ಮಾಡಿದ್ರೆ, ನಾವು ಕರ್ನಾಟಕದವರು ಅದನ್ನು ಮಾಡ್ಕೊಳ್ಳುವಂಥ ಪದ್ಧತಿ ಬಂದಿದೆ. ದೇವತಾ ಪೂಜೆ ಉಪಾಸನೆಗಳಲ್ಲಿ ನಾವು ಖಂಡಿತವಾಗಿಯೂ ನಮ್ಮ ಅಕ್ಕಪಕ್ಕದವರು ಯಾರು ಮಾಡ್ತಾರೋ ಅದನ್ನೇ ನಾವು ಮಾಡಬೇಕು. ಅವರು ಮಾಡೋದನ್ನು ನಾವು ಬಿಡಬಾರ್ದು, ನಾವು ಮಾಡೋದನ್ನು ಅವರಿಗೆ ತಿಳಿಸಬೇಕು. ಅದೇ ಬಹಳ ಮುಖ್ಯ. ಹಾಗಾಗಿ ವ್ರತಕೃತಾಚರಣೆಯಲ್ಲಿ ಒಬ್ಬರಿಂದ ಒಬ್ಬರು ತಿಳಿಸಿ, ಹೇಳಿ, ಕೇಳಿ ಮಾಡುವಂಥದ್ದು. ನೀವು ಹಿಂದೆ ಮಾಡದೇ ಇದ್ದರೂ ಸಹ ಇಂದಿನಿಂದ ಈ ಒಂದು ವರ್ಷ 12ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಬರ್ತದೆ. ಖಂಡಿತವಾಗಿಯೂ ಮಾಡಿ. ಪ್ರತಿಯೊಬ್ಬ ಮನುಷ್ಯರಿಗೂ ಜೀವನದಲ್ಲಿ ವರದಾತೆ ಅಂತ ಒಬ್ಬಳಿದ್ದಾಳೆ. ಅವಳನ್ನು ಪೂಜೆ ಮಾಡದೇ ನಮಗೆ ಬೇಕಾದ ವರವನ್ನು ಕೊಡ್ತಾರೆ. ಹಾಗಾಗಿ ನಮಗೆಲ್ಲರಿಗೂ ವರ ಬೇಕು. ಇವತ್ತಿನ ಕಾಲದಲ್ಲಿ ವಧುಗಳಿಗಂತೂ ಮದುವೆ ಆಗದಿದ್ದ ಹೆಣ್ಣು ಮಕ್ಕಳಿಗೆ ಅವಶ್ಯವಾಗಿ ವರ ಬೇಕು. ಅದಕ್ಕಾಗಿ ವರಮಹಾಲಕ್ಷ್ಮಿ ಅಂದರೆ ಮದುವೆ ಆಗದೇ ಇದ್ದ ಹೆಣ್ಣು ಮಕ್ಕಳು ಮಾಡಿದ್ರೆ ಬೇಗ ಮದುವೆ ಆಗ್ತದೆ ಅನ್ನೋದೇ ಅದರ ರಹಸ್ಯ. ಆದ್ದರಿಂದ ಖಂಡಿತವಾಗಿಯೂ ವರಮಹಾಲಕ್ಷ್ಮಿ ಮದುವೆ ಆದವರು ಮಾಡಿ, ಮದುವೆ ಆಗದೇ ಇದ್ದವರು ಮಾಡಿ, ಮಕ್ಕಳಾದವರು ಮಾಡಿ, ಆಗಬೇಕಾದವರು ಮಾಡಿ, ಎಲ್ಲವರಿಗೂ ವರವನ್ನು ಕೊಡ್ತಾಳೆ. ಧನ್ಯವಾದ ಪಂಡಿತರೆ. ವೀಕ್ಷಕರೇ, ಶ್ರಾವಣ ಮಾಸದ ಇನ್ನಷ್ಟು ವ್ರತ ಹಾಗೂ ಹಬ್ಬಗಳ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.